ಕಡೆಯಿಂದ ಹಾಗೂ ನನ್ನ ಬೇಬಿ ಕಡೆಯಿಂದ ಎಲ್ರಿಗೂ ಕೂಡ ಇವತ್ತಿನ ವ್ಲಾಗ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಲಾಸ್ಟ್ ಪ್ರೀವಿಯಸ್ ವ್ಲಾಗ್ಗೆ ತುಂಬಾನೇ ಪ್ರೀತಿ ಕೊಟ್ಟಿದ್ದೀರಾ ಅಂಡ್ ತುಂಬಾ ಇಷ್ಟಪಟ್ಟಿದ್ದೀರಾ. ನಾನು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ತುಂಬಾ ಒಳ್ಳೆ ಮೆಸೇಜಸ್ ಮಾಡ್ತಾ ಇದ್ದೀರಾ. ಖುಷಿ ಆಗದೆ ನಂಗಂತೂ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೀತಿಗೆ. ಎಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಂಡ್ಬಿಡ್ತೀನಿ. ಓಕೆ, ಸೊ ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರಾ ನನ್ನ ಫಸ್ಟ್ ಟ್ರೈಮಿಸ್ಟರ್ ಜರ್ನಿ ಏನಿದೆ ಅದ್ರ ಬಗ್ಗೆ ನಾನು ನನ್ನ ಎಕ್ಸ್ಪೀರಿಯನ್ಸು ಮತ್ತು ಯಾವ ಸ್ಕ್ಯಾನ್ ಮಾಡಿಸಿದೆ, ನಾನು ಮೆಂಟಲಿ ಹೇಗೆ ಪ್ರಿಪೇರ್ ಆಗಿದ್ದೆ, ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಏನಿತ್ತು ಆ್ಯಂಡ್ ಆ ಫಸ್ಟ್ ಟ್ರೈಮಿಸ್ಟರ್ ಜರ್ನಿನ ನಾನು ನಿಜವಾಗ್ಲೂ ಎಂಜಾಯ್ ಮಾಡಿದ್ನ, ನನ್ನ ಡಯಟ್ ಹೇಗಿತ್ತು ಆ್ಯಂಡ್ ಸುಸ್ತು ಹೇಗಿತ್ತು, ವಾಂತಿ ಆಯಿತಾ, ಇದೆಲ್ಲ ಇನ್ಫಾರ್ಮೇಷನನ್ನು ಕೆಲವರಿಗೆ ಫಸ್ಟ್ ಟೈಮ್ ಮಾಮ್ ಆಗ್ತಾ ಇರೋರಿಗೆ ಹೆಲ್ಪ್ ಆಗ್ಬೋದು, ಅಥವಾ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇರೋರಿಗೂ ಕೂಡ ಇದು ಉಪಯುಕ್ತವಾಗಬಹುದು. ಇಲ್ಲಾಂದರೆ ಸುಮ್ಮನೆ ಕೂಡ ಒಂದು 10 ನಿಮಿಷ ಒಂದು ವ್ಲಾಗ್ನ ನೋಡಬಹುದು. ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ, ನನ್ನ ಹೆಸರು ರೇಖಾ ಪ್ರೀತಿ ಅಂತ. ನಾನೊಬ್ಬರು ಸಾಫ್ಟ್ವೇರ್ ಟೆಸ್ಟ್ ಇಂಜಿನಿಯರ್ ಆ್ಯಂಡ್ ಪ್ಯಾಷನ್ಗೋಸ್ಕರ ನಾನು ಯೂಟ್ಯೂಬ್ ವ್ಲಾಗಿಂಗ್ ಹಾಗೂ ಹಾಬಿಗೋಸ್ಕರ ಇನ್ಸ್ಟಾಗ್ರಾಮ್ ವ್ಲಾಗಿಂಗ್ ಇದೆಲ್ಲ ಮಾಡ್ತಾ ಇರ್ತೀನಿ. ನನ್ನ ಜೀವನದ ಚಿಕ್ಕ ಪುಟ್ಟ ತುಣುಕುಗಳು ಆ್ಯಂಡ್ ಒಳ್ಳೆ ಕ್ಷಣಗಳು, ಟ್ರಾವೆಲಿಂಗ್ ಜರ್ನಿ, ಲೈಫ್ ಸ್ಟೈಲ್, ಶಾಪಿಂಗ್ ಆ್ಯಂಡ್ ಮೋಟಿವೇಶ್ನಲ್ ಮಾತುಗಳು, ಜೀವನದಲ್ಲಿ ನಾನು ಹೋಗಿರ್ತೀನಿ ಕೆಲವು ಸರಿ, ಆದರೂ ಕೂಡ ಎದ್ದು ಹೇಗೆ ನಿಂತೆ ಅನ್ನೋದ್ರ ಬಗ್ಗೆ ಅನುಭವಗಳು ಹಂಚ್ಕೊಳ್ಳೋದು, ಈ ಥರದ ಸಾಕಷ್ಟು ವಿಚಾರಗಳನ್ನ ನನ್ನ ಪೇಜ್ಗಳಲ್ಲಿ ನಾನು ಹಂಚ್ಕೊಳ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು. ಸೊ ಈ ಒಂದು ಕಾರಣಕ್ಕೆ ನೀವು ನನ್ನ ಫಾಲೋ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು, ಬೆಲ್ ಐಕಾನ್ ಒತ್ಬೋದು. ಓಕೆ, ನನ್ನ ಫಸ್ಟ್ ಟ್ರೈಮಿಸ್ಟರ್ ಶುರುವಾಗಿದ್ದು ನವೆಂಬರ್, ಡಿಸೆಂಬರ್, ಜಾನ್ವರಿನಲ್ಲಿ. ಸೊ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಮೊದಲನೇ ವಾರದಿಂದ 13ನೇ ವಾರದ ಕೊನೆಯ ತನಕನೂ ಫಸ್ಟ್ ಟ್ರೈಮಿಸ್ಟರ್ ಅಂತ ಕರೀತಾರೆ. ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ನು. ನಾವು ಪ್ರೆಗ್ನೆನ್ಸಿ ಜರ್ನಿ ಶುರು ಮಾಡುವಾಗ್ಲೇ ನಾನು ತುಂಬ ಆರ್ಗನೈಸ್ಡ್ ಆಗಿ ಬರ್ಕೊಂಡ್ರೆ ಅಷ್ಟೇ ನನಗೆ ಎಲ್ಲ ಡೀಟೇಲ್ ವಿಚಾರಗಳು ನಾನು ನೆನಪಿರೋದು. ಇಲ್ಲಾಂದರೆ ನಾನು ತುಂಬ ಕನ್ಫ್ಯೂಸ್ಡ್ ಆ್ಯಂಡ್ ಮೆಸ್ಸಿ ಆಗಿ ಹೋಗ್ತೀನಿ. ಹಾಗಾಗಿ ನಂದು ಲಾಸ್ಟ್ ಪೀರಿಯಡ್ ಡೇ ಯಾವತ್ತಾಯಿತು ಆ್ಯಂಡ್ ಫಸ್ಟ್ ಪೀರಿಯಡ್ ಯಾವಾಗ ಶುರುವಾಯಿತು, ಲಾಸ್ಟ್ ಪೀರಿಯಡ್ ಯಾವಾಗ ನಿಲ್ತು, ಡೇಟ್ ಬರ್ಕೊಳ್ತೀನಿ ನಾನು ಫೋನಲ್ಲೇನೆ. ಸೊ ಅರ್ಲಿ ಯೂರಿನ್ ಸ್ಕ್ಯಾನ್ ಯಾವಾಗ ಮಾಡಬಹುದು ನಾನು, ಬೇಸಿಕಲಿ ಫ್ರಮ್ 21 to 26 ಡೇಸ್ ಮಾಡ್ಕೋಬಹುದು. ಸೊ ಆ ಪೀರಿಯಡನ್ನು ಬರ್ಕೊಳ್ತಾ ಇದ್ದೆ ನಾನು. ಸೊ ಬೇಸಿಕಲಿ ನನ್ನ ನೋಟಲ್ಲಿ ಪ್ರೆಗ್ನೆನ್ಸಿ ಜರ್ನಿದು ಎಲ್ಲ ಡೀಟೇಲ್ಸು ನಾನು ನೋಟ್ ಡೌನ್ ಮಾಡಿಟ್ಕೊಳ್ತಾ ಇದ್ದೆ. ಇದು ನನ್ನ ಫಸ್ಟ್ ಪ್ರಿಪ್ರೇಷನ್. ಪ್ರೆಗ್ನೆನ್ಸಿ ಚೆಕಪ್ ಹೋಗಕ್ಕೆ ಮುಂಚೆ ಡಾಕ್ಟರ್ ಏನೇ ಪ್ರಶ್ನೆ ಕೇಳಿದ್ರು ನನಗೆ ನನ್ನ ಹತ್ರ ಲಾಸ್ಟ್ ಪೀರಿಯಡ್ ಡೇಟ್ ಯಾವಾಗ ಆಯಿತು ಅನ್ನೋದು ಗೊತ್ತಿರ್ಬೇಕು ನನಗೆ. ಆ್ಯಂಡ್ ನಾನು ಯೂರಿನ್ ಟೆಸ್ಟ್ ಮಾಡ್ಕೊಂಡಾಗ ನನಗೆ ಡಬಲ್ ಲೈನ್ ಯಾವಾಗ ಕಾಣಿಸ್ತು ಅನ್ನೋದು ನನಗೆ ಡೇಟ್ ಗೊತ್ತಿರಬೇಕು. ಅಲ್ಲಿ ಹೋಗಿ ಕಕ್ಕಾಬಿಕ್ಕಿಯಾಗಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೊ ನಾನು ಎಲ್ಲನೂ ನೀಟಾಗಿ ನೋಟಲ್ಲಿ ಬರೆದಿಟ್ಕೊಳ್ತಾ ಇದ್ದೆ, ಫೋನ್ ನೋಟಲ್ಲಿ. ಸೊ ಇದು ನನ್ನ ಫಸ್ಟ್ ಪ್ರಿಪ್ರೇಷನ್ ಆಗಿತ್ತು. ನವೆಂಬರಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಡಿಟೆಕ್ಟ್ ಮಾಡಿಕೊಂಡೆ ನಾನು ಮನೆಯಲ್ಲೇ. ಹೊರಗಡೆಯಿಂದ ಪ್ರೆಗಾ ನ್ಯೂಸ್ ತೊಗೊಂಡು ಬಂದು ಯೂರಿನ್ ಟೆಸ್ಟ್ ಮಾಡ್ಕೊಂಡಾಗ ನನಗೆ ಫಸ್ಟ್ ಮೈಲ್ಡ್ ಲೈನ್ಸ್ ಕಾಣಕ್ಕೆ ಶುರುವಾಯಿತು. ಅದಾದಮೇಲೆ ಅರ್ಲಿ ಮಾರ್ನಿಂಗ್ ಟೆಸ್ಟ್ ಮಾಡ್ಕೊಳ್ತಾ ಇದ್ದೆ ನಾನು, ಯೂರಿನ್ ಟೆಸ್ಟು 4:15ಗೆ ಅಲಾರಾಮ್ ಇಟ್ಕೊಂಡು ಅವಾಗ. ಸೊ ಆ ಟೈಮಲ್ಲಿ ಮಾಡಿಕೊಂಡ್ರೆ ಬೆಸ್ಟ್ ರಿಸಲ್ಟ್ಸ್ ಕೊಡತ್ತೆ ಅಂತ ನನ್ನ ಕಸಿನ್ ಅದಕ್ಕೆ ಒಬ್ರು ಹೇಳಿದ್ರು. ಸೊ ಹಾಗಾಗಿ ಅದನ್ನ ಫಾಲೋ ಮಾಡ್ತಾ ಇದ್ದೆ ನಾನು. ಡಬಲ್ ಲೈನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತು. ಸೊ ಐ ವಾಸ್ ಕನ್ಫರ್ಮ್ಡ್ ಐ ಆಮ್ ಪ್ರೆಗ್ನೆಂಟ್ ಅಂತ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ. ಸೊ ಅದಕ್ಕೆ ಹೇಳಿದೆ ಗೋವಾನಲ್ಲಿ. ಸೊ ನಾವಿವಾಗ ಡಾಕ್ಟರ್ನ ಮೀಟ್ ಮಾಡಬೇಕು. ಸೊ ಫಸ್ಟ್ 6 to 8 ವೀಕಲ್ಲಿ ಒಂದು ಡೇಟಿಂಗ್ ಸ್ಕ್ಯಾನ್ ಇರುತ್ತೆ. ಅಂದರೆ ಫೀಟಸ್ ಫಾರ್ಮ್ ಆಗ್ತಾ ಇದೆಯಾ ಏನು ಅನ್ನೋದು ಬಗ್ಗೆ ಕನ್ಫರ್ಮ್ ಆಗಿ ನಮಗೆ ಗೊತ್ತಾಗುತ್ತೆ. ಬಟ್ 29th ಕರೆಕ್ಟ್, ನಾನು ಎಲ್ಲ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ನವೆಂಬರ್ 29th ನನಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. ಒಂದು ಸ್ಕ್ಯಾನ್ ಇತ್ತು, ಅರ್ಲಿ ಡೇಟಿಂಗ್ ಸ್ಕ್ಯಾನ್ ಅಂತ. ಆ ಡೇಟಿಂಗ್ ಸ್ಕ್ಯಾನಲ್ಲಿ ನನಗೆ ಏನೇನು ಗೊತ್ತಾಯಿತು ವಿಷಯ ಅಂದರೆ, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಕೂಡ ಕರೀತಾರೆ, ಅಥವಾ ವಯಬಿಲಿಟಿ ಸ್ಕ್ಯಾನ್ ಅಂತ ಕೂಡ ಕರೀತಾರೆ. ಬೋತ್ ಓವರೀಸ್ ಅಪಿಯರ್ಡ್ ನಾರ್ಮಲ್ ಅಂತ ಮೇನ್ ಆಗಿ ಬಂತು. ಅಂದ್ರೆ ಓವರೀಸ್ ಎಲ್ಲ ನನ್ನ ನಾರ್ಮಲ್ ಇದೆ. ಗೆಸ್ಟೇಷನ್ ಸ್ಯಾಕ್ ಸೀನ್ ಮೇನ್ ಆಗಿ, ಅಂದ್ರೆ ನನ್ನ ಬೇಬಿ ಡಾಟ್ ತರ ಫಾರ್ಮ್ ಆಗ್ತಾ ಇದೆ, ಗೆಸ್ಟೇಷನ್ ಸ್ಯಾಕ್ ಅಪಿಯರ್ ಆಗಿದೆ, ಸೀನ್ ಬೇಬಿ ಕಾಣಿಸ್ತಾ ಇದೆ, ಫಾರ್ಮ್ ಆಗ್ತಾ ಇದೆ, ಸ್ಮಾಲ್ ಡಾಟ್ ತರ ಅನ್ನೋದು ಕನ್ಫರ್ಮ್ ಆಯ್ತು. ಯೋಕ್ ಸ್ಯಾಕ್ ಪ್ರೆಸೆಂಟ್ ಅಂಡ್ ಕಾರ್ಡಿಯಾಕ್ ಆಕ್ಟಿವಿಟಿ ಪ್ರೆಸೆಂಟ್, ಅಂದ್ರೆ ಹಾರ್ಟ್ ಬೀಟ್ ರೇಟ್ ಕೂಡ ಗೊತ್ತಾಗ್ತಿದೆ. ಸೊ ಫೀಟಲ್ ಹಾರ್ಟ್ ರೇಟ್ 142 BPM ಇತ್ತು. ನಾನು ಫಸ್ಟ್ ಟೈಮ್ ನನ್ನ ಮಗು ಹಾರ್ಟ್ ಬೀಟ್ ಕೇಳಿದಾಗ 142 BPM ಇತ್ತು. ಸೊ ಅದೇ ಫಸ್ಟ್ ಟೈಮ್ ನಾನು ಹಾರ್ಟ್ ಬೀಟ್ ಕೇಳಿದ್ ನನ್ನ ಪಾಪುದು. ಇನ್ನೊಂದು ಕೊಟ್ಟಿದ್ದಾರೆ, CRL 9.6 mm ಅಂತ ಒಂದು ಇರುತ್ತೆ, ಕ್ರೌನ್ ರಮ್ ಲೆಂತ್. ಅದು ನಂದು 9.6 mm ಇದೆ. ಈ CRL ಇಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ, ಎಕ್ಸಾಕ್ಟ್ ಆಗಿ ಆ ಮಗುಗೆ ಎಷ್ಟು ವೀಕ್ ಆಗಿದೆ. 7 weeks ನಾನ್ ಟೆಸ್ಟ್ ಮಾಡಿಸಿದಾಗ
7 ವೀಕ್ಸ್ ಆಗಿದೆ ಅಂತ ಬಂದಿದೆ. ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟ್, ಯಾವಾಗ ಡೆಲಿವರಿ ಆಗಬಹುದು ಈ ಡೇಟ್ ಕೂಡ ಗೊತ್ತಾಗ್ತದೆ. ಸೊ ಇದು ಎರಡು ಕೂಡ CRL ಕ್ರೌನ್ ರಂಪ್ ಲೆಂತ್ ಇಂದ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಬರ್ದಿದ್ದಾರೆ ಗೆಸ್ಟೇಷನ್ ಕರೆಸ್ಪಾಂಡಿಂಗ್ ಟು ಎ ಗೆಸ್ಟೇಷನ್ ಏಜ್ ಆಫ್ 7 ವೀಕ್. ಸೊ ನನ್ನ ಪಾಪುಗೆ 7 ವೀಕ್ಸ್ ಆಗಿದೆ. ನಾನು 7 ವೀಕ್ಸ್ ಅಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಇದನ್ನ ಮಾಡಿಸಿದೀನಿ ಅಂತ ಅರ್ಥ. ನೆಕ್ಸ್ಟ್ ಸ್ಕ್ಯಾನ್ 12 to 14 ವೀಕ್ಸ್ ಅಂತ ಬರ್ದಿದ್ದಾರೆ. ಓಕೆ. ಅಂಡ್ ಐ ಹ್ಯಾವ್ ನೈದರ್ ಡಿಟೆಕ್ಟೆಡ್ ನಾಟ್ ಡಿಸ್ಕ್ಲೋಸ್ಡ್ ಸೆಕ್ಸ್ ಆಫ್ ಫೀಟಸ್ ಟು ಎನಿಬಡಿ ಇನ್ ಎನಿ ಮ್ಯಾನರ್. ಇದು ನಿಮಗೆ ಗೊತ್ತಿರುತ್ತೆ. ಅಂಡ್ ನನ್ನ ಮಗು ಇಷ್ಟೇ ಕಾಣಿಸ್ತಾ ಇದ್ದಿದ್ದು, ಪುಟ್ಟು ಇದು ಚಿಕ್ಕದ ಒಂದು ಚುಕ್ಕಿ ಇರತ್ತಲ್ಲ ಆ ತರ ಒಂದು ಡಾಟ್ ತರ ಕಾಣಿಸ್ತಾ ಇತ್ತು. ಸೊ ಇದಿಷ್ಟು ನಮ್ಮ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ಮಾಡ್ಕೊಡ್ತಾರೆ. ಅದಾಗಿ ನೆಕ್ಸ್ಟ್ ಡೇಗೆ ನನಗೆ ಶುಗರ್ ಟೆಸ್ಟ್ ಮಾಡಕ್ಕೆ ಹೇಳಿದ್ರು. ಹಿಮೋಗ್ಲೋಬಿನ್, RBC ಕೌಂಟು, ಟೋಟಲ್ WBC ಕೌಂಟು, ಮತ್ತೆ ಶುಗರ್ ಇದೆಯಾ, HIV ಅದು, ಆಮೇಲೆ ಬ್ಲಡ್ ಗ್ರೂಪ್ ಯಾವುದು, ನಂದು ಯಾವುದು, ನನ್ನ ಹಸ್ಬೆಂಡ್ ಯಾವುದು, A ನೆಗೆಟಿವ್, ಓರಲ್ ಗ್ಲೂಕೋಸ್ ಚಾಲೆಂಜ್ ಒಂದು ಮಾಡಿದ್ವಿ. ಸೊ ಈ ತರದ ಟೆಸ್ಟ್ಗಳನ್ನ ಸ್ಕ್ಯಾನ್ಗಳನ್ನ ನಾವು ಸ್ಟಾರ್ಟಿಂಗ್ ವೀಕ್ ಥೈರಾಯ್ಡ್ ಟೆಸ್ಟ್ ಇತ್ತು. ಸೊ ಇದು ನನಗೆ ನವೆಂಬರ್ 29-30ಕ್ಕೆ ನನಗೆ ಇಷ್ಟು ನಡೆದಿದ್ದು. ಸೊ ಯೂರಿನ್ ಟೆಸ್ಟ್ ಕನ್ಫರ್ಮೇಶನ್ ಆಗಿದ ಕೂಡಲೇ ನಾನು ನನ್ನ ಡೇಟಿಂಗ್ ಸ್ಕ್ಯಾನಿಗೆ ಹೋದೆ. ಸೊ ಇದು ನಾನು 7th ವೀಕಲ್ಲಿ. ನಾನು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಸೆಲೆಕ್ಟಿಂಗ್ ಹಾಸ್ಪಿಟಲ್ ಇಸ್ ಅ ವೆರಿ ಟ್ರಿಕ್ಕಿ ಜಾಬ್ ಅಂಡ್ ವೆರಿ ಕೇರ್ಫುಲ್ ಜಾಬ್. ಅದು ನಮ್ಗೆ ಯಾವುದೇ ಫ್ಯಾನ್ಸಿ ಹಾಸ್ಪಿಟಲ್ ನ ಸೆಲೆಕ್ಟ್ ಮಾಡೋ ಯಾವುದೇ ಉದ್ದೇಶ ಇರಲಿಲ್ಲ. ಈ Cloud9, ಮದರ್ಹುಡ್ ಆ ಥರದ್ದು ಫ್ಯಾನ್ಸಿ ಆಗಿರೋ ಹಾಸ್ಪಿಟಲ್ ಸೆಲೆಕ್ಟ್ ಮಾಡ್ಬೇಕಂತ ನಮ್ಗೆ ಏನು ಉದ್ದೇಶ ಇರಲಿಲ್ಲ. ಅಂಡ್ RR ನಗರಲ್ಲಿ ಆ ಹಾಸ್ಪಿಟಲ್ಸ್ ಇಲ್ಲ ಕೂಡ. ನಮ್ಮ ಇನ್ಶೂರೆನ್ಸ್, ಕಾರ್ಪೊರೇಟ್ ಇನ್ಶೂರೆನ್ಸ್ ಎಲ್ಲ ಅಪ್ಲೈ ಆಗುತ್ತೆ ಅನ್ನೋದು ಫಸ್ಟ್ ಮೇನ್ ಆಗು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಸೊ ಹಾಸ್ಪಿಟಲ್ ಸೆಲೆಕ್ಟ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಆಗುವಂತ ಒಂದಷ್ಟು ಫ್ಯಾಕ್ಟರ್ಸ್ ನಾನು ಆದಿ ಕುತ್ಕೊಂಡು ಮಾತಾಡಿದ್ವಿ. ಫಸ್ಟ್ ಎಲ್ಲಿ ತೋರ್ಸೋದು, ಹೇಗೆ ತೋರ್ಸೋದು, ಡಾಕ್ಟರ್ಸ್ ಹೇಗಿದ್ದಾರೆ ಸ್ವಲ್ಪ ವಿಚಾರಿಸೋಣ, ಆಲ್ ಆಫ್ ದಟ್. ಸೊ RR ನಗರಲ್ಲಿ ಇರುವಂತ ರಾಷ್ಟ್ರೋತ್ಥಾನ ಹಾಸ್ಪಿಟಲ್ ಒಳ್ಳೆ ರೆಪ್ಯುಟೇಷನ್ ಇದೆ ಫಸ್ಟ್ ಆಫ್ ಆಲ್. ಅಂಡ್ ವಿಸಿಟ್ ಮಾಡಿದಾಗ ನಮ್ಗೆ ಒಳ್ಳೆ ವೈಬ್ ಬಂತು. ಅದು ಹಾಸ್ಪಿಟಲ್ ಅಂತಾನೆ ಅನ್ಸಲ್ಲ, ಯಾವುದೋ ಒಂದು ದೇವಸ್ಥಾನ ಆಕ್ಚುಲಿ ದೇವಸ್ಥಾನ ಇದೆ ಗೊತ್ತಾ. ಹೋದ ತಕ್ಷಣ ಎಂಟ್ರೆನ್ಸ್ ಅಲ್ಲಿ ದೇವ್ರು ಇಟ್ಟಿದ್ದಾರೆ. ಅಂಡ್ ತುಂಬಾ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಪುರೋಹಿತರು ಬಂದು ಎವ್ರಿ ಡೇ ಪೂಜೆ ಮಾಡ್ತಾರೆ. ಬೆಳಗ್ಗೆ ಸಂಜೆ ಒಂದು ಮಂತ್ರ ಹಾಕಿರ್ತಾರೆ, ಯಾವಾಗ್ಲೂ ಪ್ಲೇ ಆಗ್ತಾ ಇರತ್ತೆ. ಸೊ ಇಟ್ಸ್ ವೆರಿ ನೈಸ್ ಅಟ್ಮಾಸ್ಫಿಯರ್ ಕೊಡುತ್ತೆ ನಮಗೆ, ಅದೊಂದು ಪಾಯಿಂಟ್. ನೆಕ್ಸ್ಟ್ ಅಲ್ಲಿ 5 to 6 ಎಕ್ಸ್ಪೀರಿಯನ್ಸ್ಡ್ ಗೈನಕಾಲಜಿಸ್ಟ್ಸ್ ಇದ್ದಾರೆ ಅಂತ ಗೊತ್ತಾಯ್ತು ನಮಗೆ. ಅದ್ರ ಬಗ್ಗೆ ಹೋಗಿ ತಿಳ್ಕೊಂಡ್ವಿ. ಅಂಡ್ ನಮ್ಮ ಇನ್ಶೂರೆನ್ಸ್, ನನ್ನ ಕಾರ್ಪೊರೇಟ್ ಇನ್ಶೂರೆನ್ಸ್ ಅಲ್ಲಿ ಅಪ್ಲೈ ಆಗುತ್ತೆ, ಇದು ಕೂಡ ಅಲ್ಲಿ ಅಪ್ಲೈ ಆಗುತ್ತೆ ಅಂತ ಗೊತ್ತಾಯ್ತು. ಹೇಗೆ ಡಾಕ್ಟರ್ ಅವೈಲಬಿಲಿಟಿ, ಹೇಗೆ ಕ್ಯೂ ಇರತ್ತಾ, ಅಥವಾ ನಮಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟು ಎಲ್ಲ ನೀಟಾಗಿ ಮಾಡ್ತಾರ, ಅದೆಲ್ಲ ನಾವು ತಿಳ್ಕೊಬೇಕಿತ್ತು. ಬಿಕಾಸ್ ಎಲ್ಲಾ ಕಡೆ ಬನ್ನಿ ಇವತ್ತು ಬರ್ತೀವಿ ಅಂದ್ರೆ ಓಕೆ ಬನ್ನಿ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಆ ಥರ ಎಲ್ಲ ಹೇಳ್ಬಿಡ್ತಾರೆ. ಬಟ್ ರಾಷ್ಟ್ರೋತ್ಥಾನದಲ್ಲಿ ನಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಇವತ್ತಿನ ತನಕ. ಅವತ್ತಿಗೆ 8 ಜನರಿಂದ 9 ಜನ ಅಪಾಯಿಂಟ್ಮೆಂಟ್ ಅಂದ್ರೆ ಅಷ್ಟೇ, ಅದ ಮೇಲೆ ಅವರು ತಗೊಳ್ಳೋದೇ ಇಲ್ಲ. ಇವತ್ತು ಆಗೋದಿಲ್ಲ ಅಂತಾನೆ ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ. ಸೊ ಆತರ ಒಂದು ವೆಲ್ ಸಿಸ್ಟಮ್ಯಾಟಿಕ್ ಕ್ಯೂ ಸಿಸ್ಟಮ್ ಇದೆ. ಮೇನ್ ಆಗಿ ಎಮರ್ಜೆನ್ಸಿ ಆಯ್ತು, ಈಗ ಒಬ್ರು ಡಾಕ್ಟರ್ ಇಲ್ಲ ಅಂದ್ರೆ ಇನ್ನೊಬ್ರು ಗೈನು ಅಟೆಂಡ್ ಮಾಡ್ತಾರೆ ನಮ್ಮನ್ನ. ಸೊ ಈ ಥರದೆಲ್ಲ ಒಂದಷ್ಟು ಕ್ವೆಶನ್ಸ್ ನಾನು ರಿಸೆಪ್ಷನಿಸ್ಟ್ ಅವ್ರ ಹತ್ರ ಕೇಳಿದೆ. ಅಂಡ್ ಅಲ್ಲಿ ನಮ್ ಪರಿಚಯ ಇರೋ ಇನ್ನೊಬ್ರು ಡ್ಯೂಟಿ ಡಾಕ್ಟರ್ ಇದ್ರು, ಸೊ ಅವ್ರ ಹತ್ರನೂ ವಿಚಾರಿಸಿದ್ದೆ. ನನ್ನ ತವ್ರ ಮನೆಯಿಂದ ಎಷ್ಟು ದೂರ ಇದೆ, ಒಂದು 7 to 10 ಮಿನಿಟ್ಸ್ ಅನ್ಕೊಳ್ಳಿ ಅಷ್ಟೇನೆ. ಸೊ ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಕೊನೆ ಮೂಮೆಂಟ್ ಅಲ್ಲೂ ನಾನು ಪಟ್ಟಂತ ನಾವು ಇಮಿಡಿಯೇಟ್ ಹೋಗಿ ಅಡ್ಮಿಟ್ ಆಗೋ ತರ ಇರಬೇಕು. ಸೊ ಇದಿಷ್ಟು. ಆಮೇಲೆ NICU ವಾರ್ಡ್ಗಳು ಹೇಗಿದೆ ಅದೆಲ್ಲಾನು ನೋಡ್ಕೊಂಡ್ಬಂದ್ವಿ. ಪೀಡಿಯಾಟ್ರಿಷಿಯನ್ಸ್ ಎಷ್ಟು ಜನ ಇದ್ದಾರೆ. ಸೊ ಆಲ್ ದಿಸ್ ಫ್ಯಾಕ್ಟರ್ಸ್ ಮ್ಯಾಟರ್ ಟು ಅಸ್. ಸೊ ಹಾಸ್ಪಿಟಲ್ ಸೆಲೆಕ್ಟ್ ಮಾಡುವಾಗ ಮೇನ್ ಆಗಿ ಮನೆಯಿಂದ ಡಿಸ್ಟೆನ್ಸ್ ಎಷ್ಟಿದೆ, ನಮ್ ಕಾರ್ಪೊರೇಟ್ ಇನ್ಶೂರೆನ್ಸ್ ಅಪ್ಲೈ ಆಗತ್ತಾ, ಅಂಡ್ ಎಷ್ಟು ಜನ ಗೈನಕಾಲಜಿಸ್ಟ್ ಇರ್ತಾರೆ, ಒಬ್ರಿಲ್ಲ ಅಂದ್ರೆ ಒಬ್ರು ಅವೈಲಬಲ್ ಇರ್ತಾರ, ಅಂಡ್ ನಾರ್ಮಲ್ ವೆಜೈನಲ್ ಬರ್ತ್ ರೇಟ್ ಹೇಗಿದೆ, ಆಮೇಲೆ NICU ಹೇಗಿದೆ, ವಾರ್ಡ್ಸ್ ಹೇಗಿದೆ, ಅಂಡ್ ಕ್ಯೂ ಸಿಸ್ಟಮ್ ಹೇಗಿದೆ, ಅಂಡ್ ಅವೈಲಬಿಲಿಟಿ ಹೇಗಿದೆ, ಅಟ್ಮಾಸ್ಫಿಯರ್ ಹೇಗಿದೆ, ಫೈನಾನ್ಷಿಯಲ್ ವೈಸು ಹೇಗಿದೆ, ಇದೆಲ್ಲನೂ ಸೇರಿ ನಾನು ಅದು ಡಿಸ್ಕಸ್ ಮಾಡಿ ರಾಷ್ಟ್ರೋತ್ಥಾನಾಗೆ ಹೋಗೋಣ ಅಂತ ಹೇಳಿ ಅಲ್ಲೇ ನಾವು ತೋರ್ಸಕ್ ಶುರು ಮಾಡಿದ್ದು. ಅಂಡ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ನಾನು 7th ವೀಕಲ್ಲಿ ಫಸ್ಟ್ ಟೈಮ್ ಡಾಕ್ಟರ್ ನೀಲಮ್ ಅಂತ ನನ್ನ ಡಾಕ್ಟರು, ಅವ್ರನ್ನ ನಾವು ಭೇಟಿ ಮಾಡಿದ್ದು. ಸೊ ಫಸ್ಟ್ ಅವ್ರನ್ನ ಮೀಟ್ ಮಾಡಿದ ತಕ್ಷಣ ನನಗೆ ಐ ಫೆಲ್ಟ್ ವೆರಿ ಗುಡ್ ವೈಬ್ ಅಂಡ್ ಗುಡ್ ಫೀಲಿಂಗ್. ಸೊ ಈ ಒಂದು ಪಾಯಿಂಟ್ ಅನ್ನು ನಾನು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಕನ್ಸಿಡರ್ ಮಾಡಿದೆ. ಅಂಡ್ ನೀವು ಕೂಡ ಇದನ್ನೇ ಕನ್ಸಿಡರ್ ಮಾಡ್ಬೇಕಾಗತ್ತೆ. ನಾವು ಇದನ್ನೆಲ್ಲ ನೋಡ್ಕೊಳ್ವಾಗ ಫೈನಾನ್ಷಿಯಲ್ ಸ್ಟೇಟಸ್, ನಾವು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಮಾಡಕ್ ಮುಂಚೆನೆ ಫೈನಾನ್ಷಿಯಲ್ ಸ್ಟೇಟಸ್ ನಮ್ದು ಏನಿದೆ ಅಂತ ನೋಡ್ಕೋಬೇಕಾಗತ್ತೆ. ಆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲೇ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿರ್ಬೇಕು. ನಾನು ಮತ್ತೆ ನನ್ನ ಹಸ್ಬೆಂಡ್ ಮಾಡಿರ್ಬೇಕು, ಯಾರೇ ಆಗ್ಲಿ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನೆಕ್ಸ್ಟ್ 5-6 ಮಂತ್ಸ್ ಏನಿರತ್ತಲ್ಲ, ತುಂಬಾ ಸ್ಕ್ಯಾನ್ಸ್ ಇರತ್ತೆ, ತುಂಬಾನೇ ಖರ್ಚಿರತ್ತೆ, ಓಡಾಟ, ಮಾತ್ರೆಗಳು ತಗೋಬೇಕಾಗತ್ತೆ ಡೈಲಿ. ಸೊ ನಿಮ್ಮ ಎಕ್ಸ್ಪೆನ್ಸ್ ಲಿಸ್ಟ್ ಅಲ್ಲಿ ಎಕ್ಸ್ಟ್ರಾ ಎಲ್ಲ ಆಡ್ ಆಗ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ಭರಿಸೋಂತ
ಶಕ್ತಿ ಇದೆಯಾ ನೆಕ್ಸ್ಟ್ 5-6 ಮಂತ್ಸ್ಗೆ, am I capable, are we capable, me and my husband, ಅದನ್ನ ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಈ ಫ್ಯಾಕ್ಟರ್ಸ್ನು ಕೂಡ ನಾವು ಕನ್ಸಿಡರ್ ಮಾಡಿದ್ವಿ ಬಿಫೋರ್ ಮೀಟಿಂಗ್ ದ ಡಾಕ್ಟರ್. ಆದ್ರೆ ಒಂದು ಟ್ವಿಸ್ಟ್ ಏನಂದ್ರೆ ನೆಕ್ಸ್ಟ್ 5-6 ಮಂತ್ಸ್ಗೆ ನಮ್ಮ ಫೈನಾನ್ಷಿಯಲ್ ಪ್ಲಾನ್ ಒಂದಿತ್ತು, ಬಟ್ ಅದಾಗಿದ್ದೇ ಬೇರೆ. ಎಸ್ಪೆಷಲಿ ನಂದು, ಸಿನ್ಸ್ ನಾನು ಕೂಡ ವರ್ಕಿಂಗ್ ಅಂಡ್ ನಾನು ಕೂಡ ಅರ್ನ್ ಮಾಡ್ತಾ ಇದ್ದೀನಿ, ನನ್ನ ಫೈನಾನ್ಷಿಯಲ್ ಪ್ಲಾನ್ ನನ್ನ ಪ್ರೆಗ್ನೆನ್ಸಿ ಜರ್ನಿಗೆ ಒಂದಿತ್ತು, ಬಟ್ ಅದಾಗಿದ್ದೇ ಬೇರೆ. ಫಾರ್ ಎಕ್ಸಾಂಪಲ್, ಈಗ ನಾನು ತಿಂಗಳಿಗೆ 1 ಲಕ್ಷ ನನ್ಗೆ ಸಂಬಳ ಬಂತು, ನಾನು ದುಡಿತಾ ಇದ್ದೀನಿ ಅಂದ್ರೆ ಅದ್ರಲ್ಲಿ ನಾನು ಒಂದು 10,000 ನಾನು ಬರೀ ಪ್ರೆಗ್ನೆನ್ಸಿ ರಿಲೇಟೆಡ್ ಟೆಸ್ಟ್, ಸ್ಕ್ಯಾನು, ಇಲ್ಲ ಹಸ್ಬೆಂಡು ನೋಡ್ಕೋತಾರೆ, ಹಸ್ಬೆಂಡೇ ನೋಡ್ಕೊಂಡಿದ್ದು ಪಾಪ ಪ್ರೆಗ್ನೆನ್ಸಿ ಜರ್ನಿ ಪೂರ್ತಿ. ಬಟ್ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, 10,000 ನಾನು ಪ್ರೆಗ್ನೆನ್ಸಿ ಜರ್ನಿಗೆ ತೆಗ್ದಿಡೋಣ, ಏನಾದ್ರೂ ಬೇಕಾಗ್ತದೆ ಅಂತ ಅನ್ಕೊಂಡೆ. ಬಟ್ ಅಲ್ಲಾಗಿದ್ದೇ ಬೇರೆ. ನನ್ನ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ನನ್ನ ಇಮ್ಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ ಒಬ್ರಿಗೆ ಒಂದು ಕಾಯಿಲೆ ಡಯಾಗ್ನೋಸ್ ಆಯ್ತು. ಇದು ಅವ್ರ ಮೆಡಿಕಲ್ ಹಿಸ್ಟ್ರಿ ಆಗಿರೋದ್ರಿಂದ ನನಗೆ ಅದನ್ನ ಹೇಳಕ್ ಇಷ್ಟ ಇಲ್ಲ, ಯಾಕಂದ್ರೆ ನಂದು ಮೆಡಿಕಲ್ ಹಿಸ್ಟ್ರಿ ಆಗಿದ್ರೆ ನಾನು ಹೇಳ್ತೀನಿ ಅಲ್ವಾ. ಸೊ ಹಾಗಾಗಿ ನನ್ನ ಇಮ್ಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಗೆ ಒಂದು ಕಾಯಿಲೆ ಡಯಾಗ್ನೋಸ್ ಆಯ್ತು. ಅರ್ಜೆಂಟ್ ಕಾಯಿಲೆ ಟ್ರೀಟ್ಮೆಂಟ್ ಮಾಡಲೇಬೇಕಿತ್ತು. ತುಂಬಾನೇ ಖರ್ಚಿತ್ತು. ಎವ್ರಿ ಮಂತ್ ಕೂಡ ನಾವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗಿತ್ತು. ಒಂದು ಸರಿಗೆ ಏನಿಲ್ಲ ಅಂದ್ರೂ 80,000 ತನಕ ಖರ್ಚಿತ್ತು. ಆತರ ನಾವು 5-6 ತಿಂಗಳು ಮಾಡ್ಬೇಕಾಗಿತ್ತು. ಸೊ ಇದು ನಮಗೆ ಅನ್ಫಾರ್ಸಿನ್, ನಮ್ಗೆ ಗೊತ್ತಿರ್ಲಿಲ್ಲ ಈ ತರದ್ ಒಂದು ಆಗತ್ತೆ ಅಂತ. ಸೊ ಜನವರಿನಲ್ಲಿ ನಮ್ಗೆ ಇದು ಗೊತ್ತಾಗಿದ್ದು, ಡಿಸೆಂಬರ್ ಎಂಡ್ ಅಲ್ಲಿ ನಮ್ಗೆ ಇದು ಗೊತ್ತಾಯ್ತು. ಸೊ ನನ್ನ ತಲೆ ಮೇಲೆ ತುಂಬಾನೇ ಫೈನಾನ್ಷಿಯಲ್ ಬರ್ಡನ್ ಬೀಳತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಯ್ತು. ಬಟ್ ಐ ವಾಸ್ ರೆಡಿ ಟು ಡೂ ಇಟ್. ಮಾಡೋಣ, ಓಕೆ, ಅಷ್ಟೊಂದು ಫೈನಾನ್ಷಿಯಲ್ ಕ್ರೈಸಿಸ್ ಆಗಲ್ಲ ಅನ್ನೋ ಒಂದು ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಇತ್ತು, ಇನ್ಶೂರೆನ್ಸ್ ಇತ್ತು. ಸೊ ಮ್ಯಾನೇಜ್ ಮಾಡ್ಬೋದು ಅಂದ್ಕೊಂಡ್ವಿ. ಬಟ್ ಅಲ್ಲಿಂದ ನಾನು ಬೇರೆ ಚಾಲೆಂಜಸ್ ಫೇಸ್ ಮಾಡಕ್ಕೆ ಶುರು ಮಾಡಿದೆ. ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ವಾಂತಿ ಆಯ್ತಾ ಅಂತ ತುಂಬಾ ಜನ ಕೇಳ್ತಾರೆ. ನನಗೆ ವಾಂತಿನೇ ಆಗಿಲ್ಲ, ಒಂಚೂರು ವಾಂತಿ ಆಗಿಲ್ಲ. ಆಮೇಲೆ ಏನಾದ್ರು ಕ್ರೇವಿಂಗ್ಸ್ ಇತ್ತಾ? ಖಂಡಿತ ಏನು ಕ್ರೇವಿಂಗ್ಸ್ ಇಲ್ಲ. ತಲೆ ಸುಸ್ತು ಏನೇನು ಇಲ್ಲ. ನಾರ್ಮಲ್ ಆಗಿ ಹೆಂಗಿದ್ನೋ ಹಂಗೆ ಇದ್ದೆ. ಏನೂ ನನಗೆ ಸಿಂಪ್ಟಮ್ಸ್ ಇಲ್ಲ. ಅಂಡ್ ನೋಡಿದವರು ನನ್ನನ್ನ ಪ್ರೆಗ್ನೆಂಟ್ ಅಂತಾನು ಕಂಡಿಡಿತಾ ಇರ್ಲಿಲ್ಲ. ನನ್ಗೆ ಇನ್ನೂ ಹೊಟ್ಟೆ ಎಲ್ಲ ಬರಕ್ಕೆ ಶುರುನೇ ಆಗಿರ್ಲಿಲ್ಲ ಅವಾಗ. ಯಾಕಂದ್ರೆ ಮೊದ್ಲಿಂದಾನು ಸ್ವಲ್ಪ ಗುಂಡ್ಗುಂಡಕ್ಕೆ ಇದ್ದೆ. ಹಾಗಾಗಿ ನನ್ನ ಯಾರು ಈಸಿಯಾಗಿ ನಾನು ಪ್ರೆಗ್ನೆಂಟ್ ಅಂತಾನೆ ಕಂಡಿಡ್ದಿರ್ಲಿಲ್ಲ. ಸೊ ಆಲ್ಮೋಸ್ಟ್ ನಾನು ಜನವರಿ ಫಸ್ಟ್ ವೀಕ್ ತನಕ ಯಾರಿಗೂ ಹೇಳೇ ಇರ್ಲಿಲ್ಲ. ನನ್ನ ಫಸ್ಟ್ ಟ್ರೈಮಿಸ್ಟರ್ ನಾನು ಯಾರಿಗೂ ಹೇಳಿಲ್ಲ. ನಾನು, ನನ್ನ ಹಸ್ಬೆಂಡ್, ನನ್ನ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಏನಿದೆ ಅದಷ್ಟೇ, ನಾನು ಅವರಿಗಷ್ಟೇ ಗೊತ್ತಿದ್ದು. ಮತ್ತೆ 13th ವೀಕ್ ಆದ್ಮೇಲೆ 12 to 13 ವೀಕಲ್ಲಿ ಒಂದು NT ಸ್ಕ್ಯಾನ್ ಇರತ್ತೆ ಅಂತ ಹೇಳಿದ್ರು. ಅದು ಸೆಕೆಂಡ್ ಟ್ರೈಮಿಸ್ಟರ್ ಬರತ್ತಲ್ವಾ. ಸೊ ಹಾಗಾಗಿ ಅದೊಂದು ಬೇರೆ ಕಥೆನೇ ಆಯ್ತು. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಸದ್ಯಕ್ಕೆ ಏನೇನ್ ಸ್ಕ್ಯಾನ್ ಮಾಡಿದ್ರು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಅಂದ್ರೆ, ನಾವು ಮನೆಯಲ್ಲಿ ಮಾಡ್ಕೊಳ್ಳುವಂತ ಯೂರಿನ್ ಟೆಸ್ಟ್ ಸ್ಕ್ಯಾನು, ಮತ್ತೆ ಡೇಟಿಂಗ್ ಸ್ಕ್ಯಾನು, ಅದೇ ಅರ್ಲಿ ಪ್ರೆಗ್ನೆನ್ಸಿ ಡಿಟೆಕ್ಟ್ ಮಾಡುವಂತ ಸ್ಕ್ಯಾನು, ಆಮೇಲೆ ಬ್ಲಡ್ ಟೆಸ್ಟ್ಗಳು ಒಂದಷ್ಟು ಮಾಡ್ತಾರೆ. ಇದಿಷ್ಟು ನನಗೆ ಮಾಡಿದ್ದು, ನನ್ನ ಎಕ್ಸ್ಪೀರಿಯನ್ಸ್. ಎಲ್ಲ ಆರೋಗ್ಯದ ಬಗ್ಗೆ ಮಾತಾಡ್ತೀವಿ, ವಾಂತಿ ಆಯ್ತಾ, ಕ್ರೇವಿಂಗ್ಸ್ ಇತ್ತಾ, ಅದಿತ್ತಾ ಅಂತ. ಬಟ್ ಯಾರೂ ನಾವು ಮಾನಸಿಕ ಆರೋಗ್ಯ ಹೇಗಿತ್ತು ಅಂತ ಕೇಳೋದೇ ಇಲ್ಲ ಯಾವುದೇ ಪ್ರೆಗ್ನೆಂಟ್ ಲೇಡಿಗೂ. ನೀವು ಮೆಂಟಲಿ ಹೇಗೆ ಇದನ್ನೆಲ್ಲ ರಿಸೀವ್ ಮಾಡಿದ್ರಿ ಅಂತ. ನಮ್ದು ಇದು ಪ್ಲಾನ್ಡ್ ಪ್ರೆಗ್ನೆನ್ಸಿ ಆಗಿದ್ರಿಂದ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ವಿ. ಬಟ್ ನಾವು ಯಾವ್ದಕ್ಕೆ ಪ್ರಿಪೇರ್ ಆಗಿರ್ಲಿಲ್ಲ ಅಂದ್ರೆ, ನನ್ನ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಗೆ ಆ ಕಾಯಿಲೆ ಡಯಾಗ್ನೋಸ್ ಆಯ್ತಲ್ಲ, ನೆಕ್ಸ್ಟ್ 5-6 ಮಂತ್ಸ್ ನಾನು ಪ್ರೆಗ್ನೆಂಟ್ ಆಗಿರ್ತೀನಿ, ಹೇಗೆ ಮ್ಯಾನೇಜ್ ಮಾಡೋದು, ಹೇಗೆ ಓಡಾಡೋದು. ಯಾಕಂದ್ರೆ ನಾನು ಅವ್ರ ಜೊತೆಗೆ ಇರಲೇಬೇಕು, ಅವ್ರು ನೋಡ್ಕೋಬೇಕಾಗತ್ತೆ. ಸೊ ಆ ಒಂದು ಕಂಡೀಷನ್ ಕ್ರಿಯೇಟ್ ಆಗೋಯ್ತು. ನನ್ನ ಫಸ್ಟ್ ಟ್ರೈಮಿಸ್ಟರ್ ಎಂಡ್ ಆದ ತಕ್ಷಣ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋಯ್ತು. ಸೊ ನನ್ನ ಮಾನಸಿಕ ಆರೋಗ್ಯ ಫಸ್ಟ್ 2 ಮಂತ್ಸ್ ಇದ್ದಂಗೆ 3rd ಮಂತಲ್ಲಿ ಇರಲಿಲ್ಲ. ಐ ವಾಸ್ ಕ್ರೈಯಿಂಗ್ ಎವ್ರಿ ಡೇ. ಐ ವಾಸ್ ಆಲ್ಮೋಸ್ಟ್ ಡ್ರೈನ್ಡ್ ಔಟ್ ಥರ ಆಗೋಗ್ಬಿಟ್ಟೆ ನಾನು. ನನಗೆ ಯಾಕೆ ಹಿಂಗಾಯ್ತು ಅನ್ಸಕ್ಕೆ ಶುರುವಾಗೋಯ್ತು ನನಗೆ. ಸೊ ನನ್ನ 3rd ಮಂತ್ ಇದೆಯಲ್ಲ, ನನ್ನ ಮಾನಸಿಕ ಆರೋಗ್ಯ ಸಿಕ್ಕಾಪಟ್ಟೆ ಡಿಟೋರಿಯೇಟ್ ಆಗೋಯ್ತು. ಹೋಗ್ಬಿಟ್ಟೆ. ನಾನು ಹೆಂಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ, ನನ್ನನ್ನು ನೋಡ್ಕೊಳ್ಳ, ನನ್ನ ಫ್ಯಾಮಿಲಿ ಮೆಂಬರ್ ನೋಡ್ಕೊಳ್ಳ ಅಂತ ನನಗೆ ಸಿಕ್ಕಾಪಟ್ಟೆ ಐ ವಾಸ್ ಕ್ಲೂಲೆಸ್. ಮಾನಸಿಕ ಆರೋಗ್ಯ ಸಿಕ್ಕಾಪಟ್ಟೆ ಶೇಕ್ ಆಗೋಯ್ತು. ಬಟ್ ಎಲ್ಲಾನು ದಾಟ್ಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ನನಗಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್, ನನ್ನ ದೊಡ್ಡಮ್ಮ, ನನ್ನ ಕಸಿನ್ಸು ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಆಫೀಸ್ ಕಲೀಗ್ಸ್ ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡಿದ್ರು. ಯಾಕೆಂದರೆ ಇಂಥ ಟೈಮಲ್ಲಿ ನೀವು ಆನೆಸ್ಟ್ ಆಗಿ ಹೇಳ್ಕೊಂಡ್ಬಿಡ್ಬೇಕು, ಈ ಥರ ಇದೆ ಅಂತ. ಆಗಲೇ ನಾನು
ಸ್ವಲ್ಪ ಜನಕ್ಕೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹೇಳಿದ್ದು. ಯಾಕಂದರೆ ನಾನು ಪ್ರೆಗ್ನೆನ್ಸಿ ಬಗ್ಗೆನೂ ಹೇಳಬೇಕು, ನನ್ನ ಮನೆಯಲ್ಲಿ ನಡೀತಾ ಇರೋ ವಿಚಾರನೂ ಹೇಳಬೇಕು. ಸೊ ಇದೆರಡೂ ನಾನು ಆನೆಸ್ಟಾಗಿ ಹೇಳಿದ್ರಿಂದನೇ ನನಗೆ ತುಂಬ ಸಪೋರ್ಟ್ ಸಿಕ್ತು. ಆ್ಯಂಡ್ ಆನೆಸ್ಟಾಗಿ ನಾನು ಎಲ್ಲನೂ ಬ್ಯಾಲೆನ್ಸ್ ಆ್ಯಂಡ್ ಮೇಂಟೈನ್ ಮಾಡೋಕ್ಕೆ ಕಾರಣ ಆಯಿತು ಅಂತ ಹೇಳಿ. 3ನೇ ತಿಂಗಳಲ್ಲಿ ಸ್ವಲ್ಪ ನನಗೆ ಶುಗರ್ ಇದೆ ಅಂತ ಗೊತ್ತಾಯಿತು. ಗೆಸ್ಟೇಷನ್ ಶುಗರ್ ಬರ್ತಾ ಇದೆ ಅಂತ. ಸ್ವಲ್ಪ ಡಯಟ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ, ಹೆಲ್ದಿ ಫುಡ್ ಎಲ್ಲ ತಿನ್ನಕ್ಕೆ ಶುರು ಮಾಡಿ ಅಂತ ಹೇಳಿದ್ರು. ಬಟ್ ಅದೇ ನಾನು ಹೇಳಿದ್ನಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ ಈ ಥರ ಹಾಸ್ಪಿಟಲೈಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಅವಾಗಷ್ಟೇ ಸ್ಟಾರ್ಟ್ ಮಾಡ್ತಾ ಇದ್ವಿ. ನನಗೆ ಏನೋ ಒಂದು ತಿಂದರೆ ಸಾಕು, ಮನೆ ಊಟ ತಿಂದರೆ ಸಾಕು ಅನ್ನೋದರ ಆಗ್ಬಿಟ್ಟಿತ್ತು 3rd ಮಂತಲ್ಲಿ, 3ನೇ ತಿಂಗಳಲ್ಲಿ. ಸೊ ನನಗೆ ಏನೂ ಡಯಟ್ ಮಾಡೋಕ್ಕಾಗಿಲ್ಲ ನಾನು. ಬಟ್ ಹೊರಗಡೆ ತಿನ್ನೋದಂತೂ ಎಲ್ಲ ಸ್ಟಾಪ್ ಮಾಡಿಬಿಟ್ಟೆ, ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟೆ. ಆ್ಯಂಡ್ ನಂದೇನು ಪಾರ್ಟಿ ಹಾಬೀಸು, ಹೊರಗಡೆ ತಿನ್ನೋದು, ಬಿಂಜ್ ಈಟಿಂಗ್ ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಈ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಟ್ರಾವೆಲ್ ಮಾಡ್ಬೋದಾ ಅಂದರೆ, ದೂರ ಅಂತೂ ಟ್ರಾವೆಲ್ ಮಾಡಬೇಡಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ನನ್ನ ಓನ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಮಾತ್ರ ಕೇಳಿ. ಆ್ಯಂಡ್ ಎಲ್ಲನೂ ನಿಮ್ಮ ಡಾಕ್ಟರ್ನ ಕೇಳಿಬಿಟ್ಟೆ ಮಾಡಿ. ರಾಷ್ಟ್ರೋತ್ಥಾನದಲ್ಲಿ ನನಗೆ ಸಿಕ್ಕಿದಂತೆ ಡಾಕ್ಟರ್ ನೀಲಂ ಸರಸ್ವತ್, ಎನಿ ಟೈಮ್ ನಾನು ಅವರಿಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಏನೇ ಕೇಳಿದ್ರು ಶಿ ಯೂಸ್ ಟು ರೆಸ್ಪಾಂಡ್. ದಟ್ ಈಸ್ ಒನ್ ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ ಟು ಮೀ ಇನ್ ದಿಸ್ ಹೋಲ್ ಪ್ರೆಗ್ನೆನ್ಸಿ. ಅಂತ ಡಾಕ್ಟರ್ ನನಗೆ ಸಿಕ್ಕಿದ್ದಕ್ಕೆ. ಎನಿ ಕ್ವೆಶ್ಚನ್, ಎನಿ ಡೌಟ್ಸ್, ಶಿ ಯೂಸ್ ಟು ಬಿ ದೇರ್ ಫಾರ್ ಮೀ, ಫಾರ್ ಆಲ್ ಹರ್ ಪೇಷಂಟ್ಸ್ ಅನ್ಸುತ್ತೆ. ಸೊ ನಾ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾಗಲೂ ಅವ್ರು ನನಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದ್ರು. ನಾನು ಎಲ್ಲೂ ದೂರ ಟ್ರಾವೆಲ್ ಮಾಡಿಲ್ಲ. ಟ್ರಾವೆಲ್ ಮಾಡಿರೋದು ಒಂದೇ, ನನ್ನ ತವ್ರ ಮನೆ, ನನ್ನ ಗಂಡನ ಮನೆ, ನನ್ನ ಹಾಸ್ಪಿಟಲ್ಲು, ನನ್ನ ಫ್ಯಾಮಿಲಿ ಮೆಂಬರ್ ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ಲು. ಈ 4 ಜಾಗ ನಾನು ಬರೀ ಸುತ್ತಾ ಇದ್ದಿದ್ದು, 4 ಜಾಗ. ಇದ್ರ ಮಧ್ಯೆ ಒಂದಷ್ಟು ನಂದು ಕೊಲಾಬರೇಷನ್ಸ್, ಶೂಟ್ಸು ಎಲ್ಲ ನಿಯರ್ ಬೈ ಇದ್ರೆ ಮಾತ್ರ ಒಪ್ಕೊಳ್ತಾ ಇದ್ದೆ, ಇಲ್ಲ ಮನೇಲಿ ಶೂಟ್ ಮಾಡ್ತಾ ಇದ್ದೆ, ಇಲ್ಲ ನನ್ನ ವರ್ಕ್ ಫ್ರಮ್ ಹೋಮ್ ಇರ್ತಾ ಇತ್ತು. ಇಷ್ಟೇ ಜಾಗಗಳು ನಾನು ಹೋಗಿದ್ದು. 2 ತಿಂಗಳು ತುಂಬಾ ಚೆನ್ನಾಗಿತ್ತು. ನ್ಯೂ ಇಯರ್ ಮಾಡಿದ್ವಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ, ಸೂಪರ್ ಆಗಿತ್ತು. ಬಟ್ ತುಂಬಾನೇ ಕುಗ್ಗೋದೆ ನಾನು. ಕೊನೆ ನಂದು 12ನೇ ವಾರ 13ನೇ ವಾರ ಬಂತಲ್ಲ, ಸಿಕ್ಕಾಪಟ್ಟೆ ಕುಗ್ಗೋದೆ ನಾನು. ಕೈಲಿ ಆಗದೇ ಇಲ್ಲ, ಹೆಂಗ್ ಮುಂದಕ್ಕೆ ಹೋಗೋದು ನಾನು ಅನ್ನೋ ಥರ ಎಲ್ಲ ನನಗೆ ಫೀಲ್ ಆಗಕ್ಕೆ ಶುರುವಾಯಿತು. ಯಾಕಂದರೆ ನನ್ನ ಫ್ಯಾಮಿಲಿ ಮೆಂಬರ್ ಹಿಂಗೆ ಅಡ್ಮಿಟ್ ಆಗಬೇಕು ನೆಕ್ಸ್ಟ್ 5-6 ಮಂತ್ಸು. ಅವ್ರನ್ನ ನಾನು ಟೇಕ್ ಕೇರ್ ಮಾಡಬೇಕು, ನನ್ನನ್ನು ನಾನು ಟೇಕ್ ಕೇರ್ ಮಾಡಬೇಕು. ತುಂಬ ಖುಷಿಯಲ್ಲಿ ಸ್ಟಾರ್ಟ್ ಮಾಡಿರೋ ಪ್ರೆಗ್ನೆನ್ಸಿ ಇದು. ಈ ಥರದೆಲ್ಲ ಸಮಸ್ಯೆಗಳು ಎದುರಾಗಕ್ಕೆ ಶುರುವಾಗೋಯ್ತು. ಇದರ ಜೊತೆಗೆ 13ನೇ ವಾರದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ನನಗೆ ಬಂತು. ಅದ್ರ ಬಗ್ಗೆನೂ ಹೇಳ್ತೀನಿ. ಈ ವಿಡಿಯೋ ಆಲ್ರೆಡಿ ಇಟ್ಸ್ ಬಿಕಮ್ ಅ ವೆರಿ ಬಿಗ್ ಲೆಂದಿ ವಿಡಿಯೋ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಆ ಜರ್ನಿನ ನಾನು ನಿಮಗೆ, ಒಂದು ಪರ್ಟಿಕ್ಯುಲರ್ ಸ್ಕ್ಯಾನು ನನ್ನ ಲೈಫ್ಲಿ ಎಷ್ಟು ಹಿಂಸೆ ಕೊಡ್ತು ನನಗೆ, ಆ್ಯಂಡ್ ಎಷ್ಟು ಕನ್ಫ್ಯೂಸ್ಡ್ ಆಗಿ ನನಗೆ ಮಾಡ್ತು. ಆ್ಯಂಡ್ ಓಕೆ, ಈ ಪ್ರೆಗ್ನೆನ್ಸಿನಿಲ್ಲ ಎಂಡ್ ಮಾಡಿಬಿಡ್ಬೇಕಾ ಅನ್ನೋ ಥರನೂ ನನಗೆ ಫೀಲ್ ಆಗೋಯ್ತು. ಆ ಸ್ಕ್ಯಾನ್ ರಿಪೋರ್ಟು, ರಿಸಲ್ಟ್ಸು ನನಗೆ ನೋಡಿಬಿಟ್ಟು. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಶೇರ್ ಮಾಡ್ತೀನಿ, ಯಾಕಂದರೆ ಇದು ಆಲ್ರೆಡಿ ಲೆಂದಿ ಆಗಿದೆ ವಿಡಿಯೋ. ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನೇ ಕ್ವೆಶನ್ಸ್ ಇದ್ರೂ ನನಗೆ DM ಮಾಡಿ. ರೇಖಾಪ್ರೀತಿ_ವ್ಲಾಗ್ಸ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿನ ತುಂಬ ಖುಷಿಯಿಂದ, ತುಂಬ ಕಾನ್ಫಿಡೆನ್ಸಿಂದ ನಿಮ್ಮ ಮುಂದೆ ಎಲ್ಲ ಹಂಚ್ಕೊಳ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದೀರಾ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ ವಿತ್ ಅನ್ ಇಂಟ್ರೆಸ್ಟಿಂಗ್ ಟಾಪಿಕ್ ದಟ್ ಹ್ಯಾಪನ್ ಟು ಮೀ.